ವಿಡಿಯೋ ಸ್ಟಾರ್ಟಿಂಗನ್ನು ಮ್ಯಾಲೆ ಹತ್ತಿ ಏನು ಸರ್ಕಸ್ ಮಾಡತ್ತಾಳ ಅನ್ಕೋಬೇಡ್ರಿ. ಬ್ಯಾಸಿಗೆ ಚಾಲೂ ಆಗಿ ಭಾಳ ದಿನ ಆತು ನೋಡ್ರಿ. ಇದು ಮಣ್ಣಿನ ಗಡಿಗೆ ಒಳಗೆ ನೀರು ಕುಡಿತೀವಲ್ಲ ಬ್ಯಾಸಿಗೆ ಒಳಗೆ, ಅದನ್ನ ತೆಗ್ದೇ ಇರಲಿಲ್ಲ. ನಮ್ಮ ಮನೆಯವ್ರು ತೆಗಿ ಅನ್ನತ್ತಿರು, ಹುಡುಗರು ಕೂಡ ಯಾವಾಗ ತೆಗಿತಿ ಮಮ್ಮಿ ಅನ್ನತ್ತೀರ. ಇವತ್ತು ಅದನ್ನು ತೆಗೆದು ಸ್ವಚ್ಛಂಗೆ ತೊಳೆದಿಡಬೇಕು ಅಂಥೇಳಿ ತೆಗಿಯಾಕತ್ತಿದ್ನಿ. ಇಲ್ಲಿ ನೋಡ್ರಿ ಯಾವ ಥರ ಆಗೈತೆ ಅದ್ರದ್ದು ಪರಿಸ್ಥಿತಿ. ಹೋದ ವರ್ಷ ಏನು ತೆಗೆದಿಟ್ಟಿದ್ವಿ, ಇನ್ನು ಅದನ್ನ ನೋಡೇ ಇರಲಿಲ್ಲ. ಇದನ್ನ ಬ್ಯಾಸ್ಗೆ ಬರೋಣ ಅದನ್ನು ತೆಗಿಬೇಕಂತ. ಇಲ್ಲಿ ನೋಡ್ರಿ ಈ ಥರ ಮಡಿಕೆನ ಫಸ್ಟ್ ನಾವೇನು ಯೂಸ್ ಮಾಡಕತ್ತೀವಿ, ಯಾವಾಗಾರ ಇಟ್ಟು ನಾವು ಒಂದು ಸ್ವಲ್ಪ ದಿನ ಇಟ್ಟು ಯೂಸ್ ಮಾಡ್ತೀವಲ್ಲ, ಇಲ್ಲಿ ನೋಡ್ಬೋದು ನೀವು ಹೆಂಗೆ ಅದ ನೀರು ಹಿಡ್ಕೋತೈತೆ ಅಂಥೇಳಿ. ಫಸ್ಟ್ ಸ್ಟಾರ್ಟಿಂಗ ಇದನ್ನು ಸೋಪ್ ಹಚ್ಚಿ ತೊಳಿಬಾರ್ದು ನೋಡಿರಿ. ಸೋಪ್ ಹಚ್ಚಿ ತೊಳೆದ್ವಿ ಅಂದ್ರೆ ಅದು ಸೋಪ್ ನೀರನ್ನು ಹೋಗಿ ಒಳಗೆ ಕೂತ್ಬಿಡ್ತೈತಿ. ಕುಡಿಯುವ ನೀರು ಹಾಕಿದಾಗ ಅದು ಸೋಪ್ ಎಲ್ಲ ಬಿಡ್ತೈತಿ. ಅದ್ರ ಸಲುವಾಗಿ ಫಸ್ಟ್ ಈ ಥರ ನೀರು ತುಂಬಿಸಿಟ್ಟ ಒಂದು ಸ್ವಲ್ಪ ನೀರಿನಿಂದನೇ ತೊಳೆದ ಚಲೋ ಸ್ವಚ್ಛ ನೀರಿನ ಒಂದು ಸ್ವಲ್ಪ ತುಂಬಿಡ್ಬೇಕು ರೀ ಗಡಿಗೆ ಒಳಗೆ. ತುಂಬಿಟ್ಟು ಇಲ್ಲಿ ಹೊರಗಡೆ ಕೂಡ ಈ ಥರ ಆಗಾಗ ನೀರು ಹಾಕಿದ್ರೆ ಅದು ಹೀರ್ಕೋತೈತಿ ನೋಡಿರಿ, ಒಳಗಡೆ ನೀರು ಹೋಗ್ತಿರ್ತಾವೆ. ಅದ್ರ ಸಲುವಾಗಿ ಈ ಥರ ನೀರು ಹಾಕಿ ಇಟ್ಟು 6ನೇ ದಿನ ಕುಡಿಯೋಕೆ ನೀರು ಹಾಕಿ ಯೂಸ್ ಮಾಡ್ಬೇಕು ನೋಡಿರಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಯಾರ್ಯಾರೆಲ್ಲ ನೋಡತ್ತಿರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಇವತ್ತು ಏನೇನೆಲ್ಲ ಆಯಿತು, ಮಧ್ಯಾಹ್ನದಿಂದ ಏನೆಲ್ಲ ಆಯಿತು, ಇನ್ನೂ ತನಕ ಏನು ಮಾಡಿದ್ದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಇದೊಂದು ಲೆಹೆಂಗಾ ಐತೆ ನೋಡಿರಿ ಹೊಲ್ದೇನಿ. ಇದು ಲೆಹೆಂಗಾ ಕೆಳಗಿನ ಲೆಹೆಂಗಾ ಇದು, ಮತ್ತು ಇದು ಮ್ಯಾಗಿ ಟಾಪ್. ಇದು ಅರ್ಬಿ ಸಾಲಿಲ್ರಿ. ಇದು ಹಚ್ಬೇಕಣ್ಣಿ, ಇಂಥದ್ದು ಹಚ್ಚಬೇಕಿತ್ತು. ಇದು ಸಾಲಿಲ್ಲ. ಸ್ವಲ್ಪ ಒಂದು ಮೀಟ್ರ್ ಬ್ಲೌಸ್ ಪೀಸ್ ಸಿಗ್ತಾವಲ್ರಿ ಇಂಥವ, ಕುಬಸ್ ಅಂತಾರೆ. ಕುಬಸದ ಒಳಗಿಂದ ಇದು ಡ್ರೆಸ್. ಅದು ಕುಬ್ಸದ್ದು ಯಾರೋ ಆಯ್ರಿ ಮಾಡಿದ್ರು ಅಂತ ಹೇಳಿ ಅದನ್ನು ಯಾರಿಗೂ ಕೊಡಬಾರ್ದು ಅಂತಾರೆ. ಅಂದ್ರೆ ಉಡಿ ತುಂಬಿರ್ತಾರಲ್ಲ ಅದನ್ನ ಯಾರಿಗೂ ಕೊಡಬಾರ್ದು ಅಂತಾರೆ. ಅದಕ್ಕೆ ಇದನ್ನ ಅವ್ರ ಮಗಳಿಗೆ ಹೊಲಿಸ್ಬೇಕಂತ ಹೇಳಿ ಇದನ್ನು ಕೊಟ್ಟಿದ್ರು ಅವ್ರು. ಇದು ಹಚ್ಚಿನ್ರಲ್ಲ, ಇದು ಅರಿಬಿ ನನ್ನ ಕಡೆದನ್ನು ಹಚ್ಚಿದ್ದೀನಿ, ಇದು ನನ್ನ ಕಡೆನ ಹಚ್ಚೀನಿ. ಇದೊಂದು ಸಿಂಪಲ್ ಲೇಸ್ ಹಚ್ಚೀನಿ ನೋಡಿರಿ. ಇದ್ರಾಗ ಅರ್ಬಿ ಸಾಲಂಗಿಲ್ಲ. ಸುಮ್ಮನೆ ಇದೆಲ್ಲ ನನ್ನ ಕಡೆದು ಹಚ್ಚೇನೆ ಅಂತ ಹೇಳಿ ಅರ್ಬಿ ಸಾಲೈತಿ. ಮತ್ತು ತೋಳಿಗೂ ಅರ್ಬಿ ಸಾಲಂಗಿಲ್ಲ ನೋಡಿರಿ 1 ಮೀಟ್ರ್ ಒಳಗೆ. ಇದು ನೆಟ್ ಹಚ್ಚೇನಿ. ನೆಟ್ ಹಚ್ಚಿದ್ರಿಂದ ಒಂಥರ ಚಂದ ಕಾಣಕತ್ತಿದೆ. ಇಲ್ಲಿ ಮುಂದ್ಗಡೆ ಅದಕ್ಕೆ ಈ ಕಲರ್ದನ್ನು ಬಟ್ಟೆ ಒಂದು ಸ್ವಲ್ಪ ಹಚ್ಚೇನಿ, ಪುಗ್ಗ ಚಂದ ಬರ್ತದೆ ಅಂತ ಹೇಳಿ. ಇದು ಒಂದೂವರೆಯಿಂದ 2 ವರ್ಷದ ಮಗುಗೆ ಹೊಲಿದಿದ್ದಿದ. ಇದು ಇಷ್ಟು ಅಡಾಗ್ಲೈತಿ. ಸ್ವಲ್ಪ ಹಾಕಾಕತ್ತು ಅನುಕೂಲ ಆಗಲಿ ಅಂಥೇಳಿ ಅಷ್ಟು ಫಿಟ್ಟಿಂಗ್ ಜಾಸ್ತಿ ಮಾಡಿಲ್ಲ. ಹಾಕಿದ ನಂತರ ಈ ಥರ ಎಳೆದು ಕಟ್ಟಿರ ಅದು ಕರೆಕ್ಟ್ ಕೂತು ಬಿಡ್ತೈತಿ ಫಿಟ್ಟಿಂಗ. ಮತ್ತು ಇದು ಈ ಥರ ಆಯ್ತು ನೋಡಿರಿ. ಇನ್ಕಸ್ ತಕ್ಕ ಇದನ್ನ ಸ್ಟಿಚ್ ಮಾಡಿದ್ದಿ. ಮತ್ತು ಇಲ್ಲಿ ಹಿಂದೆ ಹುಕ್ ಹಚ್ಬೇಕಿದೆ. ಹುಕ್ ಹಚ್ಚಿದ್ರೆ ಮತ್ತು ಇಲ್ಲಿ ನೋಡಿರಿ ಇದೇನು ಒಳಗೆ ಹಿಂಗೆ ಮಡಚಿ ಕೈಯೊಳಗೆ ಹಾಕಿರ ಇದ್ರದ್ದು ಕೆಲಸ ಮುಗಿದ್ರಿ. ಇದನ್ನು ಕೊಡಬೇಕು. ಈಗ ಸಂಜೆ 4 ಆಗೈತಿ ಟೈಮ. ಇವತ್ತು ನನ್ನ ಫ್ರೆಂಡ್ ಮಗಳಿಗೆ ಸ್ವಲ್ಪ ಆರಾಮಿದ್ದಿರಲಿಲ್ಲ, ಒಂದು ವಾರದಿಂದ ಹಾಸ್ಪಿಟಲ್ದಾಗಿದ್ದು ಬಂದಿರ. ಮತ್ತು ಇವತ್ತು ಅವ್ರದ್ದು ಆ್ಯನಿವರ್ಸರಿ ಕೂಡ ಐತಿ. ಅವ್ರಿಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆಗ್ತೈತಿ. 8 ದಿನದಿಂದ ಹಾಸ್ಪಿಟಲ್ದಾಗಿದ್ದು ಬಂದಾರ. ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಮಾತಾಡಿಸಿ, ಅವ್ರ ಮಗುನ ಸ್ವಲ್ಪ ನೋಡಿ ಮಾತಾಡಿಸಿ ಸ್ವಲ್ಪ ಅವ್ರದ್ದು ಮೈಂಡ್ ಫ್ರೆಶ್ ಆಗಲಿ ಅಂತ ಹೇಳಿ ಒಂದು ಕೇಕ್ ತೊಗೊಂಡು ಹೋಗಿ ಕಟ್ ಮಾಡಿಸಿ ಬರ್ಬೇಕಂತ ಹೇಳಿ ಹೊರಟಿದ್ವಿ. ಸ್ಟಿಚ್ ಮಾಡಿದ್ದು ಆಯಿತು. ಡೈಲಿ ಬ್ಲಾಗ್ಸ್ ಅದು ಹಾಕ್ತಿರ್ತೀನಿ. ನಿಮಗೂ ಸ್ವಲ್ಪ ಏನಾದರೂ ನನ್ನಿಂದ ಸ್ವಲ್ಪ ಇನ್ಫಾರ್ಮೇಷನ್ ಏನಾದರೂ ಸಿಗ್ಬೋದು, ಏನಾರು ಈ ಥರದ ಐಡಿಯಾಸ್ ಬರ್ಬೋದು ಅಂತ ಹೇಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊರಿ. ಮತ್ತು ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂತ ಹೇಳಿ ವಿಡಿಯೋಸ್ ಕಂಟಿನ್ಯೂ ಮಾಡ್ತೀನಿ. ಹಂಗೆ ಬರ್ರಿ ಹೋಗೋಣ ಅಂತ ಈಗ ವಿಡಿಯೋಸ್ ಮಾಡ್ತೀನಿ. ಇದನ್ನು ಬ್ಯಾಕ್ ಕ್ಯಾಮ್ರಾದಾಗ ತೋರಿಸ್ತೀನಿ ಹೆಂಗೆ ಆಗಿತ್ತು ಅಂತ ಹೇಳಿ. ಇದು ಈಗ ತೋರ್ಸತ್ತೇನೆ ನೋಡಿರಿ ನಿಮ್ಗೆ. ಈ ಥರದ ಬ್ಲೌಸ್ ಪೀಸನ್ನು ಸಿಗ್ತಾವೆ ಮತ್ತು ಇಂಥದ್ದು ಅರಿಬಿನೂ ಸಿಗ್ತೈತೆ ನೋಡಿರಿ. ಮೀಟ್ರ್ ಗಂಟೆ ಸಿಗ್ತೈತಿ. ಏಜ್ ತಕ್ಕಂಗನ ಅರಿಬಿ ತೊಗೊಂಡು ಹೊಲಿಸ್ಬೋದು ನೀವು. ಈ ಥರ ನೋಡಿರಿ. ಇದು ಕಾಂಬಿನೇಷನ್ ಕೂಡ ಚಂದ ಐತಿ. ಗ್ರೀನ್ ಕಲರ. ಇದು ಹಾಕಿದಾಗ ಮಾತ್ರ ಮಸ್ತ್ ಕಾಣ್ತೈತಿ ಮಕ್ಕಳಿಗೆ. ಈಗ ಏನಾರ ಟ್ರೆಡಿಷ್ನಲ್ ಹಬ್ಬಗಳು ಹಿಂಗೇನಾರು ಇರ್ತಾವಲ್ಲ, ಇಂಥವು ಡ್ರೆಸ್ನ ಹುಡುಗರಿಗೆ ಹಾಕಿ ಫೋಟೋಶೂಟು ಮಾಡ್ಕೊಳಕ್ಕೆ ಭಾಳ ಚಂದ ಅನ್ನಿಸ್ತಾವೆ. ಇದು ಲೆಹಂಗಾ ನಿಮಗೆ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಇಂಥವನ್ನ ವಿಡಿಯೋಸ್ ಬರ್ತಿರ್ತಾವೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊರಿ ಅಂತ ಹೇಳ್ತಾ ಹೆಂಗಾಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ ಈ ಡ್ರೆಸ್ಸ. ಇನ್ನೂ ಏನಾರು ಚೇಂಜ್ ಮಾಡ್ಬೋದಿತ್ತಾನ ಅದನ್ನು ಕೂಡ ಹೇಳ್ರಿ ನನಗೆ. ಈ ಥರ ಇತ್ತು ರೀ ಲಾಸ್ಟ್. ಇನ್ನು ಕೈಯೊಳಗೆ ಹಾಕಿರ ಇದ್ರ ಕೆಲಸ ಮುಗಿತಿತ್ತು ನೋಡಿರಿ. ಈಗ ಬರ್ರಿ ನಾನು ನಮ್ಮ ಫ್ರೆಂಡ್ ಆ್ಯನಿವರ್ಸರಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ನಿಮ್ಗೆ ಹೇಳ್ತೇನೆ, ತೋರಿಸ್ತೀನಿ.
ಹೋರಿ ಎಲ್ಲಾರು ಇಲ್ಲಿ ಹಿಂದ್ರಿ ವಿಡಿಯೋ ಮಾಡ್ತಾನ ಗಪ್ಪ ಹೆಂಗಾತ್ರಿ ಅವ್ರ ಮಗಳಿಗೆ ಆರಾಮಿರಲಿಲ್ಲ ಅಂಥೇಳಿ ಅವರು ಸ್ವಲ್ಪ ಟೆನ್ಷನ್ದಾಗಿದ್ರು. ಕೇಕ್ ಕಟ್ ಮಾಡೋದನ್ನು ಬ್ಯಾಡ ಅನ್ನತ್ತಿದ್ರು. ನಾವು ಸ್ವಲ್ಪ ಫೋರ್ಸ್ ಮಾಡಿ ಮಾಡಿಸಿದ್ವಿ. ಡ್ರೆಸ್ ಹಾಕೋ ಅಂದ್ರೂ ಹಾಕ್ಕೊಲಿಲ್ಲ. ಆಕೆಗೆ ಅಷ್ಟು ಪಾಪ ಭಾಳ 8 ದಿನದಿಂದ ಹಾಸ್ಪಿಟಲ್ದಾಗ ಇದ್ದಿದ್ದರಿಂದ ಅವ್ರಿಗೆ ಸ್ವಲ್ಪ ಮೂಡನ ಹೋಗಿಬಿಟ್ಟಿತ್ತು ಎಲ್ಲದ್ರ ಮೇಗಿದ್ದ. ಅದಕ್ಕೆ ಈ ಥರ ಅಷ್ಟು ಸಿಂಪಲ್ಲಾಗಿ ಕೆಳಗಡೆನ ಕೂತು ಸೆಲೆಬ್ರೇಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ ನನ್ನ ಮಗಳು ಏನು ಕಾರ್ಬಾರ್ ಮಾಡ್ಕೊಂಡ್ಲ. ಅಲ್ಲಿಂದ ಬಂದ ತಕ್ಷಣ ಸೈಕಲ್ ಮೇಗಿಂತ ಬಿದ್ದು ಬಂದುಬಿಟ್ಟಾಳು. ಮುಖ ಇಂಥಲ್ಲೆಲ್ಲ ತುಟಿ ಹತ್ರ ಮ್ಯಾಲೆಲ್ಲ ಸ್ವಲ್ಪ ಸ್ಕಿನ್ ಭಾಳ ಕಟ್ಟಾಗಿದೆ ಆಕೆಗೆ. ಅದಕ್ಕೆ ಸ್ವಲ್ಪ ಅರಿಶಿನ ಆತು ಹಚ್ಚಿದ್ದೇನೀಗ. ಇವ್ರು ಅಂದರೂ ಸ್ವಲ್ಪ ಏನಾದರೂ ಜ್ವರ ಗಿರ ಬರ್ಬೋದು, ಅದ್ರ ಸಲುವಾಗಿ ಆಕೆ ಮೊದಲು ಒಂಥರ ಸೆನ್ಸಿಟಿವ್ ಅದಾಳ. ಅದ್ರ ಸಲುವಾಗಿ ಆಕೆಗೆ ಇದನ್ನು ಜ್ವರದ ಗುಳಿಗೆ ಮತ್ತು ಅದು ಪೇನ್ ಕಿಲ್ಲರ್ ಇರ್ತಾವಲ್ರಿ, ಅದನ್ನ ತೊಗೊಂಬಂದು ಕೊಟ್ಟರು. ಮತ್ತು ಅದಕ್ಕೆ ಹಚ್ಚಾಕ ಮಲಾಮನ್ನು ತಂದು ಕೊಟ್ರೆ ಅನಿಸ್ತ್ರಿ ನನಗೆ. ಆಮೇಲೆ ಸ್ವಲ್ಪ ಅದನ್ನ ತೆಗೆದು ಅರಿಶಿನ ಹಚ್ಚಿದ್ನಲ್ಲ ಅದನ್ನು ತೊಳೆದು ನೋಡಿದಾಗ ಅಯ್ಯೋ ಇದು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಿತ್ತೇನೋ ಅನಿಸ್ತು. ಮತ್ತು ಅಲ್ಲಿ ಹೋದರೆ ಈಕೆ ಚೀರೋದ ಒದ್ರೋದ ಭಾಳ ಡ್ರೆಸ್ಸಿಂಗ್ ಅಂತೂ ಮಾಡೋರಲ್ರಿ ಅವ್ರು. ಈಕೆ ಒಂಥರ ಮಾಡ್ತಾಳೆ. ನಾನು ಬೇಡ ನೋಡೋಣ ಇಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗ್ತೈತೆ ಅಂತ ಹೇಳಿ ಇವತ್ತು ಅದನ್ನ ಅರಿಶಿನ ಅಂತೂ ಹಚ್ಚಿದ್ದ ತೊಳೆದ ಅದನ್ನು ಮಲಾಮ್ ಹಚ್ಚಿದ್ನಿ. ಅದ್ರದ್ದು ಇದು ಸಿಗ್ತೈತಲ್ರಿ ಆಯಿಂಟ್ಮೆಂಟ, ಅದನ್ನು ಹಚ್ಚಿದ್ನಿ. ಮತ್ತು ಗುಳಿಗಿನೂ ಕೂಡ ಹಾಕಾಕತ್ತೀನಿ ನೋಡ್ರಿ. ಈ ಥರ ಗುಳಿಗೆ ಆಕಿ ಯಾವಾಗೂ ನುಂಗಿಲ್ಲ. ನಿಮ್ಗೆ ಗೊತ್ತಿರೋ ಹಂಗನ ಹುಡುಗರಿಗೆ ಯಾರೂ ಗುಳಿಗೆ ಹಿಂಗಂತೂ ಕೊಡೋದಿಲ್ಲ. ಏನಾದರೂ ಆರಾಮ್ ತಪ್ಪಿದಾಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದಿರ್ತೀವಲ್ಲ ಆವಾಗ ಇದನ್ನ ಔಷಧನ ಕೊಟ್ಟಿರ್ತಾರೆ. ಇದು ಆ್ಯಂಟಿಬಯೋಟಿಕ್ ಆಗಿರ್ಬೋದು, ಜ್ವರದ್ದು ಎಲ್ಲನೂ ಔಷಧನ ಇರ್ತಾವೆ. ಹಂಗೆ ಔಷಧ ಕುಡಿದು ಗುಳಿಗೆ ಕೊಡೋದು ಆಕೆಗೆ ಋಣನ ಇರಲಿಲ್ಲ. ಅದಕ್ಕೆ ಈ ಥರ ನೀರನ್ನೇ ಹಾಕಿ ಕಲಿಸಿ ಸ್ವಲ್ಪ ಕೊಡಾಕತ್ತಿದ್ನಿ. ಮತ್ತು ಅದು ಹಿಂಗೆ ಮಾಡೋಕ್ಕೂ ಬರುವತ್ತಾಕಿಗೆ ಮೂವ್ಮೆಂಟ್ ಆಗುವತ್ತಾಗಿತ್ತು. ಇಲ್ಲಿ ಎಲ್ವಿಗೆ ಪೆಟ್ಟು ಹತ್ತಿತ್ತದ, ಮೂಗು ಹತ್ರ ಎಲ್ಲೂ ಇರ್ತೈತಿಲ್ಲ, ಅದಕ್ಕೆ ಸ್ವಲ್ಪ ಹಿಂಗೆ ಜೋರಾಗಿ ಬಡ್ದಿದ್ದರಿಂದ ಅದು ಸ್ವಲ್ಪ ನೋವಾಗಿತ್ತು ಆಕೆಗೆ. ಅದ್ರ ಸಲುವಾಗಿ ಆನು ಮಾಡೋಕ್ಕೆ ಬರುವತ್ತಾಗಿತ್ತು. ನಾನು ಗುಳಿಗೆ ಹಾಕೋದು ಬೇಡ, ಇದು ಸ್ವಲ್ಪ ನೀರು ಹಾಕಿ ಲಿಕ್ವಿಡ್ ಟೈಪ್ ಮಾಡಿ ಹಾಕ್ಬೇಕಂತ ಹೇಳಿ ಹಾಕಾಕತ್ತಿದ್ನಿ. ಇದು ಮಾರನೇ ದಿನದ ವಿಡಿಯೋ ನೋಡಿರಿ, ಹಂಗೆ ಕಂಟಿನ್ಯೂ ಮಾಡತ್ತೀನಿ. ನೆಕ್ಸ್ಟ್ ಡೇದ ಇದು ಸ್ವಲ್ಪ ಒಣಗಿದಂಗೆ ಆಗಿತ್ತು ನೋಡ್ರಿ. ಈಗ ಅದ್ರದ್ದು ಅರಿಶಿನ ಹಚ್ಚಿನಿ. ಅದು ಭಾಳ ಜೋರ್ಲೆ ತೊಳಿಗಳು ಒಳಗಿದ್ಲು. ಸ್ವಲ್ಪ ಇಲ್ಲೆಲ್ಲ ಸ್ವೆಲ್ಲಿಂಗ್ ಕೂಡ ಬಂದೈತದ. ಇದು ಇಲ್ಲಿ ಎಲ್ಲ ಒಂದು ಸ್ವಲ್ಪ ಎಲ್ವಿಗೆ ಪೆಟ್ಟು ಹತ್ತಿತ್ತ ನಾನು ಸ್ವೆಲ್ಲಿಂಗ್ ಬಂದೈತಿ. ಅವಿನ ಗುಳಿಗೆ ಅದಾವ್ರಿ, ಇನ್ನು 2 ದಿನದ ಗುಳಿಗೆ ಅದಾವ, ತೊಗೋತಾಳೆ. ಕಡಿಮೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಹಾಸ್ಪಿಟ್ಲಿಗೂ ಹೋಗಿ ಬರ್ಬೇಕು ನೋಡ್ರಿ. ನೀರು ಹಚ್ಚಿರ ನುಸ್ತತಿ, ನೀರು ಹಚ್ಚಿರ ನುಸಂಗಿಲ್ಲ. ಬರೀ ಹಿಂಗೆ ಡ್ರಾಪ್ಸ್ ಮಾಡ, ಹಿಂಗೆ ಏನು ನೀರು ಹಚ್ಕೋ, ನೀ ಹಿಂಗೆ ಹಚ್ಚು, ನಾ ಒಂದು ಸ್ವಲ್ಪ ಹಿಂಗೆ ಮಾಡ್ತೇನೆ. ಸ್ವಲ್ಪ ಒಂದು ಖರ್ಚಿಪ್ಪ ತೋಸಿ ಹಿಂಗೆ ಇಟ್ಕೋ. ಅದೆಲ್ಲ ನೆನಿತಿತ್ಲ, ಆಮೇಲೆ ಹಿಂಗೆ ಸ್ವಚ್ಛಂಗೆ ತೊಳಿಕಿತ ತೊಳೆದು ಮಲಾಮ್ ಹಚ್ಚಿಬಿಡೋಣ. ಅದು ಮಮ್ಮಿ ಮೊದಲು ನನ್ನ ಖರ್ಚಿಗೆ ತೊಗೋತೇನೆ, ಹಿಂಗೆ ಹಿಂಡ್ಕೋತೇನೆ, ಅದ್ರ ಮೇಲೆ ಬೀಳ್ತೈತೆ, ಆಮೇಲೆ ಹಿಂಗೆ ಇಟ್ಕೊಂಡ್ಬಿಡ್ತೀನಿ. ಮತ್ತು ಆಮೇಲೆ ಐಸ್ ಹಚ್ಕೋತೇನೆ, ಆಮೇಲೆ ತೆಗೆದು ಹೋಗ್ತೈತಿ. ಆಕೆ ಸ್ವಲ್ಪ ಅದೆಲ್ಲ ತೊಳೆದ ಇದನ್ನು ಹಚ್ಚಿದ್ನಿ, ಔಷಧ ಹಚ್ಚಿದ್ನಿ. ಇಲ್ಲಿ ನೋಡ್ರಿ ಸಿಂಟೆಕ್ಸ್ ತುಂಬಿ ನೀರು ಕೆಳಗೆ ಬೀಳತೈತಿ. ಅಲ್ಲಿ ಅಷ್ಟೊಂದು ಗುಬ್ಬಿಗಳು ಜಳಕ ಮಾಡತ್ತಾವ ಅಂಥೇಳಿ. ಈಗಾರ ಭಾಳ ಬಿಸಿಲಲ್ರಿ, ಭಾಳ ಕೆಟ್ಟ ಬಿಸಿಲು ಇರ್ತೈತಿ ಮಧ್ಯಾಹ್ನದಾಗರ. ಇನ್ನು ಬ್ಯಾಸ್ಗೆ ಸ್ಟಾರ್ಟಿಂಗನ ಈ ಥರ ಬಿಸಿಲೈತಿ. ಇನ್ನು ನಡು ಬ್ಯಾಸ್ಗೆ ಆದ್ರೆ ಹೆಂಗಿರ್ಬೋದು ಹೇಳ್ರಿ ಬಿಸಿಲು. ಆದ್ರೆ ನೋಡ್ರಿ ಇಲ್ಲಿ ಸಿಂಟೆಕ್ಸ್ದೂ ಸಿಂಟೆಕ್ಸ್ ತುಂಬಿ ಬೀಳಾತಿತ್ತದ. ಜಳಕ ಹಿಂಗೆ ಮಾಡೋದು, ನೀರು ತೋಯಿಸ್ಕೊಳ್ಳೋದು ಮತ್ತು ಹೋಗಿ ಗಿಡದಾಗ ಕುಂದ್ರೋದು, ತೋಯಿಸ್ಕೊಳ್ಳೋದು ಹೋಗಿ ಗಿಡದಾಗ ಕುಂದ್ರೋದು ಮಾಡೋದಿದ್ದು ಗುಬ್ಬಿಗಳು. ಎಷ್ಟು ಚಂದ ಅನ್ಸತ್ತಿತ್ತು. ಇಲ್ಲಿ ಗಿನಿಗಳೂ ಬರ್ತಾವ್ರಿ. ಗಿನಿಗಳೂ ಕೂಡ ಇಲ್ಲಿ ಭಾಳ ಚಂದ ನೀರು ಕುಡಿಯೋದು ಮಾಡ್ತಾವೆ. ಇಲ್ಲಿ ಓನರ್ ಕೆಳಗಡೆ ನೀರು ಹಿಂಗೆ ಇದ್ರೊಳಗೆ ಹಾಕಿ ನೀರಿಟ್ಟಿರ್ತಾರೆ. ಅವನ್ನೆಲ್ಲ ಬಂದು ಕುಡಿದು ಹೋಗ್ತಿರ್ತಾವೆ. ಇಲ್ಲಿ ನಿಮ್ಗೆ ತೋರ್ಸತ್ತೀನಿ ನೋಡ್ರಿ. ಇವತ್ತು ಸ್ಟಿಚ್ ಮಾಡ್ಬೇಕು ನೋಡ್ರಿ. ಇವನ್ನ ಈ ಥರದ್ದು ಬ್ಲೌಸ್ಗಳು ಕೊಟ್ಟಿದ್ರು ಟೀಚರ್ಸೂ. ಸಿಂಪಲ್ ಅಷ್ಟೇ ರೌಂಡ್ ನೆಕ್. ಇದು ಒಂದು ಬೇರೆದವ್ರದ್ದಿತ್ತು, ಇವು 3 ಬೇರೆದವ್ರು ಇದ್ದು. ಇವು ಹಿಂಗೆ ಪೀಸ್ಗಳು ಸಿಗ್ತಾವೆ ನೋಡ್ರಿ, ಅಂಥವು ಇವು. ಇದು ಪರ್ಪಲ್ ಒಂದು ಇದು ನೋಡ್ರಿ, ಇದು ಚಂದ ಅನಿಸ್ತು ನನಗೆ. ಇದು ಕೂಡ ಇವು 3 ಕೂಡ ಒಬ್ಬರು ಅನ್ನೋದಾವ ನೋಡ್ರಿ. ಇದು ಇಂಥದ್ದು ಈಗ ಸಾಡಿ ಬಂದಾವಲ್ರಿ, ಸಿಂಪಲ್ 200 ರೂಪಾಯಿ 300 ರೂಪಾಯಿದಾಗ ಸಾಡಿ ಬರ್ತಾವ್ರಲ್ಲ, ಅಂಥದ್ದು ಸಾಡಿ ಮ್ಯಾಗ ಈ ಥರದ್ದು ಬ್ಲೌಸ್ ಚಂದ ಅನ್ನಿಸ್ತೈತೆ ನನಗೆ. ಅದಕ್ಕೆ ಅವ್ರು ಯಾವುದಕ್ಕೂ ಮ್ಯಾಚ್ ಮಾಡೋಕ್ಕನ ಕೊಟ್ಟಾರ, ಹೊಲ್ಯಾಕೆ ಅನಿಸ್ತೈತಿ. ಈ ಥರದ್ದು ಇವು 3 ಒಂದು ಸೈಜ್ದು ಇತ್ತು. ನಾನು ಒಂದು ಕಟ್ ಮಾಡಿ ಅದ್ರ ಮ್ಯಾಗ ಇಟ್ಟು ಕಟ್ ಮಾಡಿ ಜಲ್ದಿ ಆಗಿ ಹೋಗ್ತಾವೆ ನೋಡ್ರಿ ಹಿಂಗಿದ್ದು ಅಂದ್ರೆ. ಮತ್ತು ಇದು ಒಂದು ಬೇರೆದವ್ರದ್ದಿತ್ತು.
ಇದ್ರದ್ದು ಸಾಡಿ ಇಲ್ಲಿ ಐತೆ ನೋಡಿ ತೋರಿಸ್ತೇನೆ ನಿಮಗೆ. ಚಾಕ್ಲೇಟ್ ಕಲರ್ ಕಾಣಿಸತ್ತೆ ನೋಡ್ರಿ, ಇದ್ರದ್ದು ಸಾಡಿ ಅದ. ಅದನ್ನು ಪೀಕೋ ದಂಡಿ ಹೊಲದು ಇಟ್ಟೇನಿ. ಅದನ್ನ ಪೀಕೋ ಕೈಯೊಲಿಗೆ ಹಾಕ್ಬೇಕು. ಮೇಲೆ ಕೈಯೊಲಿಗೆ ಹಾಕಿದ್ರೆ ಅದು ಪಿಕೋ ಪಾಲ್ ಮುಗಿತೈತಿ. ಅದು ಒಂದು ಕೈಯೊಲಿಗೆ ಹಾಕಿ ಇವನು ಮೂರೂ ಬ್ಲೌಸ್ ಸ್ಟಿಚ್ ಮಾಡಿ, ಇದು ಒಂದು ಸ್ಟಿಚ್ ಮಾಡಿ, ಅಂದರೆ ಸ್ಕೂಲ್ದಾಗನ ಒಯ್ದು ಕೊಡ್ತೇನಲ್ಲ ಟೀಚರ್ಸ್ಗೆ, ಅದ್ರ ಸಲುವಾಗಿ ಒಮ್ಮೆ ನಾವು ಒಯ್ದು ಕೊಟ್ರೆ ನಡೀತೈತಿ. ಇದೊಬ್ಬರು ಟೀಚರ್ದು ಮತ್ತು ಇವು 3 ಒಬ್ಬರು ಟೀಚರು ಇದ್ದು ನಾನು ಇವ್ನು ಎಲ್ಲನೂ ಕೂಡ ನಾವು ಒಮ್ಮೆ ಸ್ಟಿಚ್ ಮಾಡಿ ಕೈಯೊಲಿಗೆ ಹಾಕಿ ಒಯ್ದು ಕೊಡಬೇಕು. ಈ ಬ್ಲೌಸ್ನಾಗನ ಅದು ದಡಿದ್ರಲೇನ ಇದನ್ನು ಇಲ್ಲಿ ಹಿಂದೆ ಡಿಸೈನ್ ಮಾಡತ್ತೀನಿ. ಅದು ಹೊಲದ ನಂತರ ನಿಮಗೆಲ್ಲನೂ ತೋರಿಸ್ತೀನಿ ಒಮ್ಮೆನೇ. ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಬಾಯ್ ಫ್ರೆಂಡ್ಸ್.